ರಾಹುಲ್ ಗಾಂಧಿ ಭೇಟಿ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಕೇರಳ ಸಿಎಂ ಪ್ರಮಾಣ ವಚನ ಕಾರ್ಯಕ್ರಮದ ವೇಳೆ ಭೇಟಿಯಾಗಿದ್ದಾರೆ. ರಾಹುಲ್ ಗಾಂಧಿ ಅವರು ಪದಗ್ರಹಣ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಸಿದ್ದರಾಮಯ್ಯರು ಕೂಡ ಕಾರ್ಯಕ್ರಮದಲ್ಲಿದ್ದರು. ಪ್ರತ್ಯೇಕವಾದಂತಹ ಮಾತುಕತೆ ನಡೆಸಿದ್ದಾರೆ ಸಿದ್ದರಾಮಯ್ಯ. ರಾಜ್ಯ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಚರ್ಚೆಯನ್ನು ಮಾಡಿದ್ದಾರೆ. ಸಹಜವಾಗಿಯೇ ಸಂಪುಟ ಪುನಾರಚನೆ ಬಗ್ಗೆ ಚರ್ಚೆ ಆಗಿರಬಹುದು, ಬಟ್ ಅಲ್ಲಿ ಸಿಕ್ಕಿರೋದು ಶಾರ್ಟ್ ಟೈಮ್ ಅವ್ರಿಗೆ. ಈಗ ಡೆಲ್ಲಿಗಾಗಿದ್ರೆ ಸಹಜವಾಗಿ 1-2 ಗಂಟೆ ಟೈಮ್ ಇರ್ತಾ ಇತ್ತು. ಆದರೆ ಅಲ್ಲಿ ಕಾರ್ಯಕ್ರಮದ ನಿಮಿತ್ತ ಹೋಗಿರೋದ್ರಿಂದಾಗಿ ರಾಹುಲ್ ಗಾಂಧಿಯವರು ಸಮಯಾವಕಾಶ ಕೂಡ ಜಾಸ್ತಿ ಕೊಡಲಿಲ್ಲ. ಅಲ್ಲಿ ಸಂಪುಟ ಪುನಾರಚನೆಯ ಬಗ್ಗೆ ಏನಾಗುತ್ತೆ ಅನ್ನೋದು ಕುತೂಹಲ ಇತ್ತು. ಯಾಕೆಂದರೆ ಕೇರಳದ ಪ್ರಮಾಣವಚನ ಕಾರ್ಯಕ್ರಮ ಮುಗಿಲಿ, ಅದಾದಮೇಲೆ ಹೈಕಮಾಂಡ್ ನಾಯಕರು ಈ ಕಡೆ ತಲೆ ಕೆಡಿಸ್ಕೊಳ್ತಾರೆ ಅಂತ ಹೇಳ್ತಾ ಇದ್ರು. ಆದರೆ ಈಗ ಸಿಕ್ಕಿದ್ದೇ ಸಮಯ ಅಂಥೇಳಿ ಸಿದ್ದರಾಮಯ್ಯನವರು ಆ ವಿಚಾರದ ಬಗ್ಗೆ ಪ್ರಸ್ತಾಪ ಮಾಡಿರುವಂಥ ಸಾಧ್ಯತೆಗಳಿದ್ದಾವೆ. ರಾಹುಲ್ ಗಾಂಧಿಯವರು ಏನು ಹೇಳಿರ್ತಾರೆ ಅಂತ ಹೇಳಿದ್ರೆ, ಇಲ್ಲ ದೆಹಲಿಗೆ ಬನ್ನಿ, ನೆಕ್ಸ್ಟು ಕಾಲ್ ಮಾಡ್ತೀನಿ, ಅವಾಗ ಬಂದಾಗ ಸುದೀರ್ಘವಾಗಿ ಚರ್ಚೆ ಮಾಡೋಣ ಅಂತ ಹೇಳಿರಬಹುದು. ಹಿಂದೆನೂ ಕೂಡ ದೆಹಲಿಗೆ ಹೋದಾಗ ಅದೇ ರೀತಿ ಹೇಳಿ ಕಳಿಸಿದ್ರು, ಇಲ್ಲ ಖರ್ಗೆ ಅವ್ರ ಜೊತೆಗೆ ಮಾತಾಡಿ ಅದನ್ನು ಫೈನಲ್ ಮಾಡ್ತೀವಿ, ಸಂಪುಟ ಪುನಾರಚನೆ ಮಾಡಬೇಕಾ ಬೇಡವಾ ಅಂಥೇಳಿ. ಬಟ್ ಈಗ ಕುರ್ಚಿ ಕದನದ ಮಧ್ಯೆ ಬದಲಾವಣೆ ಆಗ್ಬೋದು ಅನ್ನುವಂಥ ಚರ್ಚೆ ನಡೀತಾ ಇತ್ತು. ಅದು ಆಗದೇ ಇದ್ದರೂ ಕೂಡ ಸಂಪುಟ ಪುನಾರಚನೆ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹಲವು ಹಿರಿಯ ಶಾಸಕರು ಪರೇಡ್ ಮಾಡ್ತಾನೆ ಇದ್ದಾರೆ. ಅವರು ಕೂಡ ಈಗ ಡೆಲ್ಲಿಗೆ ಹೋಗ್ತಾರೆ ನೆಕ್ಸ್ಟು 2ನೇ ಹಂತದ ಮಾತುಕತೆ ನಡೆಸಲಿಕ್ಕೆ. ಸಿದ್ದರಾಮಯ್ಯನವ್ರ ಮೇಲೂ ಕೂಡ ಒತ್ತಡ ಹೆಚ್ಚಾಗ್ತಾ ಇದೆ. ಒತ್ತಡ ಅನ್ನೋದಕ್ಕಿಂತ ಮುಜುಗರ ಆಗ್ತಾ ಇದೆ. ಯಾಕಂದರೆ ಅವರ ಅತ್ಯಾಪ್ತರು ಕೂಡ ಈಗ ಸಚಿವಗಿರಿಗೆ ಆಕಾಂಕ್ಷಿಗಳಾಗಿದ್ದಾರೆ. ಎಲ್ಲವೂ ಕೂಡ ಹೈಕಮಾಂಡ್ ಮೇಲಿದೆ ಅಂತ ಅವರು ಕೂಡ ಪದೇ ಪದೇ ಹೇಳ್ತಾ ಇದ್ದಾರೆ. ರಾಹುಲ್ ಗಾಂಧಿಯವರ ಮನಸ್ಸಿನಲ್ಲಿ ಏನಿದೆ, ಅವರ ನಿರ್ಧಾರ ಏನು, ಜೊತೆಗೆ ಅವರಿಗೆ ಸಂಪುಟ ಪುನಾರಚನೆ ಬಗ್ಗೆ ಒಲವಿದೆಯಾ ಇಲ್ವಾ, ಇದನ್ನು ಸಿದ್ದರಾಮಯ್ಯನವರು ತಿಳಿದುಕೊಳ್ಳುವಂಥ ಒಂದು ಪ್ರಯತ್ನವನ್ನು ಅಲ್ಲಿ ಮಾಡಿದ್ದಾರೆ. ಕೇರಳದಲ್ಲಿ 2-3 ನಿಮಿಷಗಳ ಕಾಲ ಮಾತುಕತೆ ಆಗಿರಬಹುದು ಅಷ್ಟೇ. ಇಲ್ಲಿ ಮತ್ತೆ ದೆಹಲಿಗೆ ಬಂದಂಥ ಸಂದರ್ಭದಲ್ಲಿ ಸುದೀರ್ಘವಾಗಿ ಚರ್ಚೆಯನ್ನು ಮಾಡೋಣ ಅಂಥೇಳಿ ಸಿದ್ದರಾಮಯ್ಯನವರು ಹಿಂದೆ ದೆಹಲಿಗೆ ಹೋದರೂ ಕೂಡ ಚರ್ಚೆ ಅಷ್ಟೊಂದು ಫಲಪ್ರದ ಆಗಿರಲಿಲ್ಲ. ಅದು ಇವರು ಲಿಸ್ಟ್ ಜೊತೆಗೆ ಹೋಗಿಬಿಟ್ಟಿದ್ರು. ಮತ್ತು ಇಲ್ಲಿ ರಾಜ್ಯದಲ್ಲಿ ಆಕಾಂಕ್ಷಿಗಳ ಒತ್ತಡ ಕೂಡ ಹೆಚ್ಚಾಗ್ತಾ ಹೋಯಿತು.